ದಸರಾ ಉದ್ಘಾಟನೆ ಭಾಷಣದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹಾಡಿ ಹೊಗಳಿದ್ದಾರೆ. 25 ವರ್ಷ ನಾನು ಸಿದ್ದರಾಮಯ್ಯ ಜೊತೆಯೇ ಇದ್ದೆ. ದೇವರಾಜ ಅರಸು ರೀತಿ ಸಿದ್ದರಾಮಯ್ಯ ಕೂಡ 45 ವರ್ಷ ಸುದೀರ್ಘ ರಾಜಕಾರಣ ಮಾಡಲಿ. ದಸರಾವನ್ನ ಸಿದ್ದರಾಮಯ್ಯ ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇದೇ ವೇಳೆ ದಸರಾ ಉದ್ಘಾಟಕರಾಗಿ ಮುಷ್ತಾಕ್ ಆಯ್ಕೆ ವಿರೋಧಿಸಿದವರಿಗೆ ಜಿಟಿ ದೇವೇಗೌಡ ತಿರುಗೇಟು ಕೊಟ್ಟರು. ಮನುಷ್ಯನಲ್ಲಿನ ರಾಕ್ಷಸಿ ಗುಣವನ್ನ ಚಾಮುಂಡಿ ತಾಯಿ ನಾಶ ಮಾಡಲಿ. ನಾವು ಸಂವಿಧಾನ ಒಪ್ಪಿಕೊಂಡ ಮೇಲೆ ಎಲ್ಲರನ್ನೂ ಒಪ್ಪಿಕೊಳ್ಳಬೇಕು. ಚಾಮುಂಡಿ ತಾಯಿ ಮೇಲೆ ಬಾನು ಮುಷ್ತಾಕ್ ಬಹಳ ನಂಬಿಕೆ ಇಟ್ಟು ಪೂಜೆ ಮಾಡಿದ್ದಾರೆ ಅಂತ ಶಾಸಕ ಜಿಟಿಡಿ ಹೇಳಿದ್ರು. ಮೈಸೂರು ಅರಮನೆಯಲ್ಲಿ ದಸರಾ ಖಾಸಗಿ ದರ್ಬಾರ್ ಶುರುವಾಗಿದೆ. ರತ್ನ ಖಚಿತ ಸಿಂಹಾಸನವೇರಿ ಯದುವೀರ್ ಒಡೆಯರ್ ಖಾಸಗಿ ದರ್ಬಾರ್ ಶುರು ಮಾಡಿದ್ದಾರೆ. ಗುಲಾಬಿ ಬಣ್ಣದ ರಾಜ ಪೋಷಾಕು ತೊಟ್ಟು ತಲೆಗೆ ನೇರಳೆ ಬಣ್ಣದ ಪೀಠ ಧರಿಸಿ ಯದುವೀರ್ ಕಂಗೊಳಿಸಿದ್ದಾರೆ. 11ನೇ ಬಾರಿಗೆ ಯದುವೀರ್ ಒಡೆಯರ್ ಖಾಸಗಿ ದರ್ಬಾರ್ ನಡೆಸುತ್ತಿದ್ದಾರೆ. ಬೆಳಗ್ಗೆ 5:30ರಿಂದ 5:45ರ ಒಳಗೆ ರತ್ನ ಖಚಿತ ಆಸನಕ್ಕೆ ಸಿಂಹ ಮುಖ ಜೋಡಣೆ ಮಾಡಲಾಯಿತು. ಬಳಿಕ 9:55 ನಿಮಿಷಕ್ಕೆ ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರ್ಗೆ ಕಂಕಣ ಧಾರಣೆ ಮಾಡಲಾಯಿತು. ನಂತರ ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಕುದುರೆ, ಹಸುಗಳಿಗೆ ಪೂಜೆ ಸಲ್ಲಿಸಲಾಯಿತು. ಮಧ್ಯಾಹ್ನ 12:42ರಿಂದ 12:58ರವರೆಗೆ ಸಿಂಹಾಸನಾರೋಹಣ ನೆರವೇರಿತು. ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಯುಕ್ತ ಚಾಮರಾಜನಗರದಲ್ಲಿ 3 ದಿನ ನಡೆಸುತ್ತಿದ್ದ ಚಾಮರಾಜನಗರ ದಸರಾವನ್ನ ಈ ಬಾರಿ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಚಾಮರಾಜನಗರದಲ್ಲಿ ದಸರಾ ಮಾಡೋದಿಲ್ಲ ಅಂತ ಹೇಳಿದ್ದು, ಇದರಿಂದ ಅಸಮಾಧಾನಗೊಂಡ ಕನ್ನಡ ಪರ ಹೋರಾಟಗಾರರು ಚಾಮರಾಜನಗರ ದಸರಾ ಮಾಡಲು ಮುಂದಾಗಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ದಸರಾ ಆಚರಣೆಗೆ ಕನ್ನಡ ಸಂಘಟನೆಗಳು ಮುಂದಾಗಿವೆ. ಎಂದಿನಿಂದ 9 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾಂಸ್ಕೃತಿಕ ದಸರಾ ಆಚರಣೆಗೆ ಚಾಲನೆ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.